ನಮಸ್ಕಾರ ಸ್ನೇಹಿತರೆ. ಬಹಳ ದಿನಗಳ ನಂತರ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕನಸುಗಳು ಹಾಗೂ ಅದರ ಅರ್ಥಗಳ ಕುರಿತಾಗಿ ನಾನು ಮಾಡಿದ ಹಿಂದಿನ ವಿಡಿಯೋಗೆ ನೀವು ತೋರಿದ ಪ್ರೀತಿಗೆ ಧನ್ಯವಾದಗಳು. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಇದೇ ರೀತಿ ಹೊಸ ವಿಷಯಗಳ ಕುರಿತಾದ ಮಾಹಿತಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇಂದು ನಾವು ಒಂದು ಅತ್ಯದ್ಭುತವಾದ ವಿಷಯದ ಬಗ್ಗೆ ತಿಳಿಯೋಣ ಬನ್ನಿ. ಹಿಮಾಲಯದ ಹೃದಯ ಭಾಗದಲ್ಲಿ ಕೈಲಾಸ ಪರ್ವತವಿದೆ. ಇದು ಕೇವಲ ಪರ್ವತವಲ್ಲ, ಇದು ವಿನಾಶ ಹಾಗೂ ರೂಪಾಂತರದ ಸ್ವರೂಪವಾದ ಭಗವಂತ ಶಿವನ ವಾಸಸ್ಥಾನವಾಗಿದೆ. ಕೈಲಾಸ ಪರ್ವತವು ಟಿಬೆಟ್ನಲ್ಲಿ ನೆಲೆಗೊಂಡಿದೆ. ಇದು ಆಧ್ಯಾತ್ಮಿಕ ಮಹತ್ವ ಹಾಗೂ ಒರಟಾದ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಇದರ ಎತ್ತರ ಭೂಪ್ರದೇಶದಿಂದ ಸುಮಾರು 6638 ಮೀಟರ್, ಅಂದ್ರೆ ಸುಮಾರು 21,700 ಅಡಿಗಿಂತ ಹೆಚ್ಚಿಗೆ ಇದೆ. ಇದು ವಿಶ್ವದ ಅತಿ ಎತ್ತರದ ಪರ್ವತಗಳಲ್ಲಿ ಒಂದಾಗಿದೆ. ಕೈಲಾಸ ಪರ್ವತವು ವಿಶೇಷ ಶಕ್ತಿಯನ್ನು ಹೊಂದಿದೆ ಎಂದು ಹಲವರು ನಂಬುತ್ತಾರೆ. ಹಾಗೆ ಇದರ ರಹಸ್ಯದ ಬಗ್ಗೆ ವಿದ್ವಾಂಸಕರು ಮತ್ತು ಆಧ್ಯಾತ್ಮಿಕ ಅನ್ವೇಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಏಕೆಂದರೆ ಈ ಪರ್ವತ ಶಿಖರವು ಸಂಪೂರ್ಣವಾಗಿ ಹತ್ತದೇ ಉಳಿದಿದೆ ಹಾಗೂ ರಹಸ್ಯಗಳು ಪ್ರಾಚೀನ ಪುರಾಣಗಳಲ್ಲಿ ಮುಚ್ಚಿ ಹೋಗಿದೆ. ಶಿವನ ವಾಸಸ್ಥಾನವಾದ ಈ ಜಾಗ ಸಂಶೋಧನೆಗಳ ಪ್ರಕಾರ ಭೂಮಿಯ ನಿಖರವಾದ ಕೇಂದ್ರ ಸ್ಥಾನವೆಂದು ಸಾಬೀತಾಗಿರುವುದು ಅಚ್ಚರಿಯ ಸಂಗತಿ. ಅಂತಹ ಅನೇಕ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅನೇಕ ಧೈರ್ಯಶಾಲಿ ಪರ್ವತಾರೋಹಿಗಳು ಅಥವಾ ಮೌಂಟೇನ್ ಕ್ಲೈಂಬರ್ಸ್ ಕೈಲಾಸ ಪರ್ವತದ ಶಿಖರವನ್ನು ತಲುಪಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಿಲ್ಲ. ಧರ್ಮ ಗ್ರಂಥಗಳ ಪ್ರಕಾರ ಶಿವನು ತನ್ನ ಪತ್ನಿ ಪಾರ್ವತಿ ಹಾಗೂ ನಂದಿಯೊಂದಿಗೆ ಈ ಪರ್ವತದ ಮೇಲೆ ಶಾಶ್ವತ ಧ್ಯಾನದಲ್ಲಿ ನೆಲೆಸಿದ್ದಾರೆ. ಮನುಷ್ಯರು ತನ್ನ ಶಾಂತಿಯನ್ನು ಭಂಗಗೊಳಿಸುವುದನ್ನು ಅವರು ಬಯಸುವುದಿಲ್ಲ. ಈ ಪರ್ವತವನ್ನು ಏರಲು ಪ್ರಯತ್ನಿಸಿದ ಒಬ್ಬರು ಹೀಗೆ ಹೇಳುತ್ತಾರೆ: ನಾನು ಕೈಲಾಸ ಪರ್ವತವನ್ನು ಹತ್ತಲು ಪ್ರಯತ್ನಿಸಿದೆ, ಆದರೆ ಅದು ನಿಜವಾಗಿಯೂ ಕಠಿಣವಾಗಿತ್ತು. ಗಾಳಿಯು ತೆಳುವಾಯಿತು ಮತ್ತು ನನಗೆ ಅನಾರೋಗ್ಯ ಅನಿಸಿತು. ಒಟ್ಟಾಗಿ ಪರ್ವತವು ನಮ್ಮನ್ನು ಅಲ್ಲಿಗೆ ಬರುವುದನ್ನು ಇಷ್ಟಪಡುತ್ತಿಲ್ಲ ಎಂಬಂತಿತ್ತು. ಇದೇ ರೀತಿ ಹಲವರ ಪ್ರಕಾರ ಒರಟಾದ ಹವಾಮಾನ, ತಿಳಿಯದ ಕಾಯಿಲೆಗಳು, ತಪ್ಪು ದಿಕ್ಕಿನೆಡೆಗೆ ತಿರುಗುವುದು, ದಾರಿ ತಪ್ಪಿಸುವ ಹಾದಿಗಳು ಇಲ್ಲಿರುವ ಅಡಚಣೆಗಳಾಗಿವೆ. ಬೌದ್ಧ ಧರ್ಮದ ಗ್ರಂಥಗಳ ಪ್ರಕಾರ 11ನೇ ಶತಮಾನದಲ್ಲಿ ಮಿಲಾರೇಪ ಎಂಬ ಟಿಬೇಟಿಯನ್ ಸನ್ಯಾಸಿ ಶಿಖರವನ್ನು ಏರಿದ ಏಕೈಕ ವ್ಯಕ್ತಿ. ಹಾಗಾದರೆ ನಿಜವಾಗಿಯೂ ಶಿವನು ಇಲ್ಲಿ ನೆಲೆಸಿರುವನ? ತುಂಬಾ ಹತ್ತಿರದಿಂದ ಈ ಜಾಗವನ್ನು ನೋಡಿರುವ ಅನೇಕರು ವಿಚಿತ್ರ ವಿದ್ಯಮಾನಗಳನ್ನು ಅನುಭವಿಸಿದ್ದಾರೆ. ಸಮಯವು ವೇಗವಾಗಿ ಚಲಿಸುತ್ತದೆ ಹಾಗೂ ದೂರದಿಂದ ಡಮರು ಮತ್ತು ಮಂತ್ರಗಳ ಧ್ವನಿ ಕೇಳಿಸುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಸ್ಪಷ್ಟೀಕರಿಸುವಂತ ಕೆಲವು ಚಿತ್ರಗಳನ್ನು ನಾವಿಲ್ಲಿ ತೋರಿಸುತ್ತಿದ್ದೇವೆ ನೋಡಿ. ಒಂದೊಂದು ಚಿತ್ರವು ಹೇಗೆ ಶಿವನ ಇರುವಿಕೆಯನ್ನು ದೃಢಪಡಿಸುತ್ತಿದೆ. ಮೇಲಿಂದ ತೆಗೆದ ಈ ಚಿತ್ರದಲ್ಲಿ ಪರ್ವತವು ಶಿವನ ಮುಖವನ್ನೇ ಹೋಲುತ್ತದೆ. ಮುಂದಿನ ಈ ಚಿತ್ರದಲ್ಲಿ ಧ್ಯಾನಿಸುತ್ತಿರುವ ಶಿವನ ರೂಪವನ್ನು ಹಿಮದಲ್ಲಿ ಕಾಣಬಹುದು. ಹಲವು ಚಿತ್ರಗಳಲ್ಲಿ ಶಿವನ ಸ್ವರೂಪವಾದ ಲಿಂಗವನ್ನು ಹಾಗೂ ಹಾವಿನ ಹೆಡೆಯ ರೂಪಗಳನ್ನು ಕಾಣಬಹುದು. ಕೊನೆಯ ಈ ಚಿತ್ರದಲ್ಲಿ ಹಿಮವು ಓಂ ಆಕಾರವನ್ನು ಮೂಡಿಸಿರುವುದು ವಿಜ್ಞಾನಕ್ಕೆ ಸವಾಲೆಸೆಯುವಂತ ದೃಶ್ಯವಾಗಿದೆ. ಇಷ್ಟೆಲ್ಲ ವಿಚಾರವನ್ನು ತಿಳಿದ ನಂತರ ಈ ಪವಿತ್ರ ಪರ್ವತವು ಶಾಶ್ವತವಾಗಿ ದೈವಿಕ ಶಕ್ತಿ ಮತ್ತು ಅತಿರೇಕದ ಸಂಕೇತವಾಗಿ ಉಳಿಯುತ್ತದೆ. ಹಿಂದೂಗಳಿಗೆ ಈ ಜಾಗವು ಎಂದಿಗೂ ಶಿವನ ವಾಸಸ್ಥಾನವೇ ಎಂದು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.